ಇಂದಿನಿಂದ ಏಷ್ಯಾದ ಅತಿದೊಡ್ಡ ಏರ್ ಶೋ ಯಲಹಂಕದ ವಾಯುನೆಲೆಯಲ್ಲಿ ಆರಂಭವಾಗಿದ್ದು ಆಕಾಶದಲ್ಲಿ ಲೋಹ ಹಕ್ಕಿಗಳ ಕಲರವ ಜೋರಾಗಿದೆ. ಈ ಕಲರವ ಇನ್ನು 5 ದಿನಗಳ ಕಾಲ ನಡೆಯಲಿದ್ದು ಇಂದು ನಾಳೆ ಮತ್ತು ನಾಡಿದ್ದು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ವ್ಯವಹಾರಗಳ ದಿನಗಳಾಗಿರುತ್ತಂತೆ. ಇನ್ನು 13 ಹಾಗೂ 14ರಂದು ಮಾತ್ರ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವನ್ನ ನೀಡಲಾಗಿದ್ದು ದಿ ರನ್ವೇ ಟು ಬಿಲಿಯನ್ ಆಪರ್ಚುನಿಟೀಸ್ ಎನ್ನುವಂತಹ ಟ್ಯಾಗ್ಲೈನ್ನ ಅಡಿಯಲ್ಲಿ ಈ ಶೋವನ್ನ ಆಯೋಜನೆ ಮಾಡಲಾಗಿದೆ. ಇನ್ನು ಈ ಬಾರಿಯ ಏರ್ ಶೋನಲ್ಲಿ ರಷ್ಯನ್ ಹಾಗೂ ಅಮೆರಿಕನ್ ಫ್ಲೈಟ್ನ ಏರ್ಕ್ರಾಫ್ಟ್ ಭಾಗಿಯಾಗಿದ್ದು ಇದೇ ಪ್ರಮುಖ ಆಕರ್ಷಣೆಯಾಗಿದೆ. ಅಲ್ಲದೆ 100 ದೇಶ 900ಕ್ಕೂ ಹೆಚ್ಚು ಉತ್ಪಾದಕರು ಭಾಗಿಯಾಗಿದ್ದಾರೆ. ಅಲ್ಲದೆ ಎಐ, ಡ್ರೋನ್ಸ್, ಸೈಬರ್ ಸೆಕ್ಯೂರಿಟಿ, ಡ್ರೋನ್, ಗ್ಲೋಬಲ್ ಏರೋಸ್ಪೇಸ್, ನೂತನ ತಂತ್ರಜ್ಞಾನ, ಆತ್ಮನಿರ್ಭರ ಭಾರತ ಉತ್ಪನ್ನಗಳು ಈ ಬಾರಿಯ ಶೋನಲ್ಲಿ ನೋಡಬಹುದಾಗಿದೆಯಂತೆ. ಇನ್ನು ಈ ಬಾರಿಯ ಏರ್ ಶೋಗೆ 7 ಲಕ್ಷಕ್ಕೂ ಹೆಚ್ಚು ಜನರು ಬರುವಂತಹ ನಿರೀಕ್ಷೆ ಇದ್ದು 27 ದೇಶಗಳ ರಕ್ಷಣಾ ಸಚಿವರು ಏರ್ ಶೋನಲ್ಲಿ ಭಾಗಿಯಾಗಿದ್ದು ಒಟ್ಟು 100 ದೇಶಗಳು ಭಾಗಿಯಾಗ್ತಾ ಇದ್ದು 30 ದೇಶಗಳ ಪ್ರತಿನಿಧಿಗಳು ಭಾಗಿಯಾಗ್ತಿದ್ದಾರಂತೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಒಂದೆಡೆ ಸೇರ್ತಾ ಇರೋದ್ರಿಂದ ರಕ್ಷಣಾ ಇಲಾಖೆ, ಬಿಬಿಎಂಪಿ, ಬಿಎಂಟಿಸಿ, ಬೆಂಗಳೂರು ಸಂಚಾರ ಪೊಲೀಸರು, ಬೆಂಗಳೂರು ಜಿಲ್ಲಾಡಳಿತ ಒಳಗೊಂಡಂತೆ ಸ್ಥಳೀಯ ಸಂಸ್ಥೆಗಳು ಭದ್ರತೆಯನ್ನು ಒದಗಿಸಿದ್ದು ಏರ್ ಶೋಗೆ ಆಗಮಿಸುವಂತಹ ವೀಕ್ಷಕರಿಗೆ ಸುರಕ್ಷತೆ, ಮೂಲ ಸೌಕರ್ಯದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಈ ಬಾರಿಯ ಏರ್ ಶೋ 42,438 ಸ್ಕ್ವೇರ್ ಫೀಟ್ನಲ್ಲಿ ನಡೀತಾ ಇದ್ದು 70 ಯುದ್ಧ ವಿಮಾನ, ಸರಕು, ತರಬೇತಿ ವಿಮಾನಗಳ ಪ್ರದರ್ಶನ ನಡೀತಾ ಇದೆಯಂತೆ.